ವರ್ಷ 100 ವರ್ಷ ಏನೋ ಸಂಘ ಇದ್ದರೆ ಇಡೀ ಇಂಡಿಯಾ ಹಾಗೂ ದೇಶ ಇವತ್ತು ಫಾರಿನಾಗೆಲ್ಲನ ಆಗವಲ್ಲ, ಎಲ್ಲ ಚಿತ್ರಾನ್ನ ಆಗವಲ್ಲ, ಹಂಗಿದು ಚಿತ್ರಾನ್ನ ಆಗೋಗೋದು. ಇವತ್ತು ದೇಶಕ್ಕಿರ್ತಕ್ಕಂಥ ಎಲ್ಲ ಬಂಧುಗಳು ಒಂದೇ, ಇಂದು ನಾವೆಲ್ಲ ಒಂದು. ಮುಂದೆ ಬರ್ತಕ್ಕಂಥ ಏನು ಮಕ್ಕಳು ಮರಿಯವೆಲ್ಲ ಅವ್ರಿಗೆ ಹುಟ್ಟು 100 ವರ್ಷದ್ದು ಹುಟ್ಟು ಏನು ಬೇರೆ ಬೇರೆ ರಾಜಕೀಯದವರಲ್ಲ, ಅವರೆಲ್ಲ ಅಲಿಬಾಬಾ 40 ಮಂದಿ, ಅಲಿಬಾಬಾ 40 ಮಂದಿ 50 ವರ್ಷಕ್ಕೆಲ್ಲ ಆಗ್ತಾರೆ. ಸಂಘದ ಬಗ್ಗೆ ಎಲ್ಲಿ ಒಂದು ಕಪ್ಪು ಚುಕ್ಕೆ ತೋರಿಸಿ, ಸಂಘ ಆ ಕಾಲದಿಂದಲೂ ಇಷ್ಟು 100 ವರ್ಷ ಆಗ್ತಲ್ಲಪ್ಪ, ಒಂದು ಸಂಘದ ಚುಕ್ಕೆ ತೋರಿಸ್ಬಿಟ್ರೆ ನಾನು ಅವ್ರು ಹೇಳ್ದಂಗೆ ಸಾಯವರೆಗೂ ಅವ್ರು ಹೇಳಿದ್ದ ಜಾಗದಲ್ಲಿ ಕಸ ಹೊಡ್ಕೊಂಡ್ಬಿಟ್ಟು ಆ ಪಾರ್ಟಿಗಳು ಕಸ ಹೊಡೆಯೋಕ್ಕೆಲ್ಲ ಹಾಕಿಲ್ಲ. ಈಗ ವೇದಿಕೆಗೆ ಪರ್ಮಿಷನ್ ಕೊಟ್ಟಿಲ್ಲ, ಇದ್ರ ಬಗ್ಗೆ ಕೊಟ್ಟವರೆಲ್ಲ ಎಲ್ಲನ ಕೊಟ್ಟವ್ರೆ, ಅದರಿಂದಲೇ ಇದು ಅದನ್ನು ಇವತ್ತು ಮಾಡೋದು ಕರ್ನಾಟಕ ಸರ್ಕಾರ ತಪ್ಪು. ಏನು ಕಂಡಿದ್ದು ಯಾಕೆ ಎಮರ್ಜೆನ್ಸಿ ಒಳಗೆ ವಾಕ್ ಸ್ವಾತಂತ್ರ್ಯ ಕಿತ್ಕೊಂಡಿದ್ರು. ಈಗ ಆ ವಾಕ್ ಸ್ವಾತಂತ್ರ್ಯ ಅವ್ರಿಗೆ ಕೊಟ್ಟಿರೋದಕ್ಕೆ ಇವರು ಹಂಗೆ ಆಟ ಆಡ್ತಾವ್ರೆ. ನಾವೇ ಅಲ್ವಾ ಸಂಘನೇ ವಾಕ್ ಸ್ವಾತಂತ್ರ್ಯ ತಂದು ಬಂದಿದ್ದು 75 ಒಳಗೆ. ಇನ್ನೇನು ಬೇಕು ಅವ್ರಿಗೆ, ಆ ಪಾರ್ಟಿಗಳಿಗೆ ಅವ್ರಿಗೆ ಬೇಕಾಗಿರೋದು ಅಧಿಕಾರ, ಹಣ ಅಷ್ಟೇ. ಜಾತಿ ಎಲ್ಲನೂ ಹಿಂದೂಗಳೆಲ್ಲ ಡಿವೈಡ್ ಮಾಡೋಕ್ಕೆ ಕೊಟ್ಟವ್ರಲ್ಲ, ನಾಚಿಕೆ ಆಗಲ್ಲ ಅವ್ರಿಗೆಲ್ಲ. ಈಗ ಉದಾಹರಣೆಗೆ ಕನಕದಾಸ ಮಹಾನುಭಾವ, ಆ ಕಾಲದಾಗೆ ಕುಲ ಅಂತ ಹೇಳಿದ ಆ ಮಹಾನುಭಾವ ಬಸವಣ್ಣ, ನನಗಿನ್ನ ಚಿಕ್ಕವರಿಲ್ಲ ಅಂತ ಹೇಳಿದ್ರು. ಆ ಥರ ಮಹಾನುಭಾವಗಳು ಹೇಳೋಗಿರ್ತಕ್ಕಂಥದ್ದು. ಈ ಉದಾಹರಣೆಗೆ ಯೇಸು ಕ್ರಿಸ್ತ, ಆಯಮ್ಮ, ಮೇರಿ, ಮೊಹಮ್ಮದ್ ಪೈಗಂಬರ್, ಇವರು ಮುಸಲ್ಮಾನ್, ಅವರು ಕ್ರೈಸ್ತರು, ನಮ್ಮ ಮುಕ್ಕೋಟಿ ದೇವರುಗಳು ಎಲ್ಲೆಲ್ಲ ಒಂದು ಸಣ್ಣ ಇದ್ರ ಬಗ್ಗೆ ಮಾತಾಡೋರು, ಯಾವುದೇ ಇದ್ರ ಬಗ್ಗೆ ಮಾತಾಡಿಲ್ಲ. ಮುಕ್ಕೋಟಿ ದೇವರುಗಳಿಂದ ಹೇಳಿದ್ರೆ ಅಷ್ಟು ದೊಡ್ಡತನ. ದೇವರು ಒಬ್ಬ, ನಾಮ ಹಲವು. ಇವತ್ತಿಗೆ ಇವರಿಗೆಲ್ಲ ಆಟ ಆಡ್ತಾರೆ, ಒಂದಲ್ಲ ಒಂದು ಸೇವರಿಗೆ ಸರ್ವನಾಶ ಆಗ್ತಾರೆ. ಒಳ್ಳೆಯದಾಗ